ಆಕಾಶವಾಣಿ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ. ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಆತ್ಮೀಯ ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳಿಬರೋಣ. ವಿಕಾಸ ವಾರ್ತೆ. 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ 2025 ಸಂಭ್ರಮ ಯಶಸ್ವಿಗಾಗಿ ಕೆಲವೇ ದಿನಗಳು ಉಳಿದಿರುವುದರಿಂದ ಭರದ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ. ಈ ಪ್ರಯುಕ್ತ ಇತ್ತೀಚೆಗೆ ಅಂದರೆ ಡಿಸೆಂಬರ್ 13ರಂದು ಶುಕ್ರವಾರ ಸಂಜೆ ಕಲಬುರಗಿಯ ವಿಕಾಸ ಕೇಂದ್ರದಲ್ಲಿ ಭಾರತ ವಿಕಾಸ ಸಂಗಮದ ಸಂಸ್ಥಾಪಕರಾದ ಶ್ರೀ ಕೆಎನ್ ಗೋವಿಂದಾಚಾರ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. ಉತ್ಸವದ ಮುಖ್ಯ ಸಂಯೋಜಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ವಿಕಾಸ್ ಅಕಾಡೆಮಿಯ ಎಲ್ಲಾ ಜಿಲ್ಲೆಗಳ ಸಂಯೋಜಕರು, ಕಾರ್ಯಕರ್ತರು, ಭಾರತ ವಿಕಾಸ ಸಂಗಮದ ಕಾರ್ಯಕರ್ತರು, ಕಲಬುರಗಿಯ ಹಿರಿಯ ನಾಗರಿಕರು ಈ ಸಭೆಯಲ್ಲಿ ಹಾಜರಿದ್ದರು. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ 7ನೇ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಇನ್ನು ಕೇವಲ 50 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಈ ಸಂದರ್ಭದಲ್ಲಿ ಕಲಬುರಗಿ ಸೇಡಂ ಮಾರ್ಗದಲ್ಲಿ ಬರುವ ಬೀರನಹಳ್ಳಿ ಸಮೀಪದ 240 ಎಕರೆ ಪ್ರದೇಶದಲ್ಲಿ ಉತ್ಸವದ ಸ್ಥಳದಲ್ಲಿ ಭರದಿಂದ ಸಿದ್ಧತೆಗಳು, ತಯಾರಿಗಳು ನಡೆದಿವೆ. ಈ ನಿಮಿತ್ತ ಮುಂಬರುವ ಡಿಸೆಂಬರ್ 28, 29 ಹಾಗೂ 30ರಂದು 3 ದಿನಗಳ ಕಾಲ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ದೇಶದ ವಿವಿಧ ರಾಜ್ಯಗಳಲ್ಲಿ ಒಂದು ಸಂಪರ್ಕ ಅಭಿಯಾನ ಕಾರ್ಯಕ್ರಮ ನಡೆಯಲಿದೆ. ಬನ್ನಿ, ಈ ಬಗ್ಗೆ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಧಾನ ಸಂಯೋಜಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ಅದನ್ನ ಕೇಳಿಬರೋಣ. ಭಾರತೀಯ ಸಂಸ್ಕೃತಿ ಉತ್ಸವ 7 ಹಾಗೂ ಸೇಡಂದ ಕೊತ್ತಲ ಸ್ವರ್ಣ ಕಾರ್ಯಕ್ರಮದ ದಿನಗಳು ಮಾತ್ರ ಕೇವಲ 50 ದಿನಗಳು ಉಳಿದಿವೆ. ಭರದಿಂದ ಕಾರ್ಯಕ್ರಮದ ತಯಾರಿ ಸುಮಾರು 240 ಎಕರೆ ಪ್ರದೇಶದಲ್ಲಿ ಸಾಗಿದೆ. 99% ಆಮಂತ್ರಣ ಪತ್ರಗಳನ್ನು ವಿತರಣೆ ಮಾಡಲಾಗಿದೆ. ಜೊತೆಯಲ್ಲಿ ಬರುವ ಡಿಸೆಂಬರ್ ತಿಂಗಳ 28, 29, 30 3 ದಿನಗಳ ಕಾಲ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಭಾರತದ ಅನ್ಯ ಭಾಗಗಳಲ್ಲಿ ಭಾರತ ವಿಕಾಸ ಸಂಗಮದ ಮತ್ತು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯಕರ್ತರು ಬೃಹತ್ ಸಂಪರ್ಕದ ಅಭಿಯಾನ ಕೈಗೊಳ್ಳಲಿದ್ದಾರೆ. ಆತ್ಮೀಯ ಬಂಧುಗಳೇ, ಇದರಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಬೇಕು. ಜೊತೆಯಲ್ಲಿ ದೇಶದ ಇತಿಹಾಸದಲ್ಲಿ ಇದೊಂದು ಸಮಾಜಮುಖಿಯಾಗಿ ನಡೆಯುವ ಈ ಅಪೂರ್ವ ಕಾರ್ಯಕ್ರಮದಲ್ಲಿ ನಾವು ಆಗೇ ಆಗುತ್ತೀವೆ ಅನ್ನುವ ಮಾನಸಿಕತೆಯಿಂದ ತಾವು ತಪ್ಪದೆ ಭಾಗವಹಿಸಬೇಕೆಂದು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಇದರ ಪರಿವೀಕ್ಷಣೆ ಮಾಡುವ ದೃಷ್ಟಿಯಿಂದ ಆದರಣೀಯ ಶ್ರೀ ಕೆಎನ್ ಗೋವಿಂದಾಚಾರ್ಯರು ಇದೇ ಡಿಸೆಂಬರ್ ತಿಂಗಳ 11ನೇ ತಾರೀಖಿನಿಂದ 1 ವಾರಗಳ ಕಾಲ ಕಲಬುರಗಿ ಮತ್ತು ಸೇಡಂದಲ್ಲಿ ವಾಸ್ತವ್ಯ ಮಾಡಿ ಕಾರ್ಯದ ಪ್ರಗತಿಯ ನಿರೀಕ್ಷೆಯನ್ನು ಮಾಡಲಿದ್ದಾರೆ. ಮತ್ತೊಮ್ಮೆ ಸರ್ವರಲ್ಲಿ ವಿನಂತಿ, 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಕೊತ್ತಲ ಸ್ವರ್ಣ ಐತಿಹಾಸಿಕ 51ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಕೇಳುಗರೆ, 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಭಾರತ ವಿಕಾಸ ಸಂಗಮದ ಸಂಸ್ಥಾಪಕರಾದ ಶ್ರೀ ಕೆಎನ್ ಗೋವಿಂದಾಚಾರ್ಯರು ಉತ್ಸವದ ಮಹತ್ವ ಕುರಿತು ಒಂದಿಷ್ಟು ಮಾತನಾಡಿ ಎಲ್ಲರನ್ನೂ ಉತ್ಸವಕ್ಕೆ ಆಹ್ವಾನಿಸಿದ್ದಾರೆ. ಬನ್ನಿ, ಅದನ್ನ ಈಗ ಕೇಳಿಬರೋಣ.
कि समाज की ताकत ज्यादा बड़ी है, उसको संतों का आशीर्वाद मिले, ये बहुत जरूरी है। ये भी तय हुआ कि व्यक्ति से बड़ा दल, लेकिन दल से बड़ा देश, व्यक्ति से बड़ा संगठन, लेकिन संगठन से बड़ा समाज। समाज आगे, सत्ता पीछे, तभी होगा स्वस्थ विकास। हम मानते हैं हमारा गांव, हमारा देश, हमारा जिला, हमारी दुनिया, जिले के आधार पर सबको भोजन, सबको काम, ये हो सकता है, ऐसा ये प्रयास है। मैं फिर से अपील करता हूँ, देश के सभी लोगों को इस रचनात्मक काम से जुड़ें और अपना योगदान करें। ವಿಕಾಸ ವಾರ್ತೆ ಕೇಳಿದ್ರಿ. ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಧಾನ ಸಂಚಾಲಕರು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ದಿಕ್ಸೂಚಿ ಮಾತುಗಳನ್ನು ಆಡಿದರು. ಬನ್ನಿ ಅದರ ಧ್ವನಿ ಮುದ್ರಣ ಇಂದಿನ ಸಂಚಿಕೆಯಲ್ಲಿ ಈಗ ಕೇಳಿಬರೋಣ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಅನ್ನುವ ಘೋಷಣೆ ಕೊಟ್ಟ ಸೇಡಂ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿಯ ಕಾರ್ಯಕ್ರಮ ಇದೆ. ಕಲ್ಯಾಣ ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲಿ ಅನೇಕ ರೀತಿಯ ಜನಪರ ಕಾರ್ಯಕ್ರಮಗಳ ಮುಖಾಂತರ ಅನೇಕ ಜನರ ಹೃದಯವನ್ನು ಈ ಸಂಸ್ಥೆ ಮುಟ್ಟಿದೆ. ಕೇವಲ ಹೆಸರಿಗಾಗಿ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಅಂತ ಘೋಷಣೆ ಮಾಡಿಲ್ಲ. ನಾನು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವರಲ್ಲಿ ವಿನಂತಿ ಮಾಡ್ತೇನೆ, ಜ್ಞಾನ ಕೊಡೋದ್ರಲ್ಲಿ ಅಕ್ಷರ ಜ್ಞಾನ ಕೊಡೋದು ಒಂದು ಭಾಗ, ಆದರೆ ನಮ್ಮ ಜ್ಞಾನದ ಪರಿಣಾಮ ಸಮಾಜದ ಮೇಲೆ ಆಗದೇ ಇದ್ದರೆ ಆ ಶಿಕ್ಷಣಕ್ಕೆ ಅರ್ಥ ಇಲ್ಲ. ಹಾಗೇನೆ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ. ಕಳೆದ 21 ವರ್ಷಗಳಲ್ಲಿ 50,000ಕ್ಕೂ ಸಭೆಗಳನ್ನು ನಾವು ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ ಅನ್ನುವ ಮಂತ್ರಕ್ಕೆ ಭಾರತ ದೇಶದಲ್ಲಿ ಒಬ್ಬ ಭಕ್ತ ಎಲ್ಲಕ್ಕಿಂತ ಹೆಚ್ಚಿಗೆ ಪೂಜಿಸಲ್ಪಡುವ ವ್ಯಕ್ತಿ ಯಾರಾದರೂ ಇದ್ದರೆ ಹನುಮಂತ. ಅವ ಜನ್ಮ ತಾಳಿರುವುದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಗಂಗಾವತಿಯಲ್ಲಿ 200 ಹೆಣ್ಮಕ್ಕಳ ಜೊತೆಗೆ ಮಾತನಾಡುವಾಗ ಅವರಿಗೆ ಪ್ರಶ್ನೆ ಕೇಳದೆ ಹನುಮಪ್ಪ ಎಲ್ಲಿ ಹುಟ್ಟಿದ್ದಾನೆ ನಿಮಗೆ ಗೊತ್ತಾ ಅಂತ ಹೇಳಿ ಒಬ್ಬ ಹೆಣ್ಮಗಳು ಹೇಳಿಲ್ಲ, ಹನುಮಪ್ಪ ಇಲ್ಲೇ ಪಕ್ಕದ ಕಿಷ್ಕಿಂಧೆಯಲ್ಲಿ ಹುಟ್ಟಿದ್ದಾನೆ ಅಂತ. ಅವತ್ತು ನನ್ನ ಮನಸ್ಸಿಗೆ ಆಗಿದ್ದು ದೊಡ್ಡ ಆಘಾತ. ಮುತ್ತು ರತ್ನಗಳನ್ನು ರಸ್ತೆಯಲ್ಲಿ ಮಾರುವ ವಿಜಯನಗರ ಸಾಮ್ರಾಜ್ಯದ ವೈಭವ, ಪವಮಾನ ಹಾಡನ್ನು ನೀಡಿರ್ತಕ್ಕಂಥ ದಾಸರನ್ನು ಬೆಳೆಸಿದಂತ ರಾಯಚೂರು ಜಿಲ್ಲೆ, ಬ್ರಿಟಿಷರ ವಿರುದ್ಧ ಸಂಘರ್ಷ ಮಾಡಲಿಕ್ಕೆ 19ನೇ ವಯಸ್ಸಿನಲ್ಲಿ ದಕ್ಷಿಣ ಭಾರತದ ದಂಡನಾಯಕನಾಗಿ ಸಂಘರ್ಷ ಮಾಡಿ 22ನೇ ವಯಸ್ಸಿನಲ್ಲಿ ಪ್ರಾಣ ಕೊಟ್ಟಂತ ಸುರಪೂರದ ವೆಂಕಟಪ್ಪ ನಾಯಕ, 12ನೇ ಶತಮಾನದಲ್ಲಿ ಬೀದರದ ಬಸವ ಕಲ್ಯಾಣದ ಮುಖಾಂತರ ಆದಂಥ ಮೊದಲನೇ ಪಾರ್ಲಿಮೆಂಟು ಅಪೂರ್ವ ಕ್ರಾಂತಿ. ಮೊಟ್ಟ ಮೊದಲು ನಾವು ಆ ಕಥೆ ಕೇಳಿದ ಮೇಲೆ ನನಗೆ ನೋವಾಗಿ ಕಿಷ್ಕಿಂಧೆಯಲ್ಲಿನೇ ಒಂದು ದೊಡ್ಡ ಕಾರ್ಯಕ್ರಮದ ಪಂಪಾ ಸರೋವರದ ದಂಡೆ ಮೇಲೆ 1 ವಾರದ್ದು ಆಯೋಜನೆ ಮಾಡಿ ಇಡೀ ಕರ್ನಾಟಕದಲ್ಲಿ ಪ್ರಚಾರ ಕೊಟ್ಟು ಯಾವ ಅಂಜನಾದ್ರಿ ಬೆಟ್ಟಕ್ಕೆ 1 ತಿಂಗಳಿಗೆ 300-400 ಜನ ಸಿಗ್ತಿದ್ರು. ನಾವು ಮಾಡಿದ ವಿಶೇಷ ಅಭಿಯಾನದ ಮುಖಾಂತರ ಇವತ್ತು 1.5 ಲಕ್ಷ ಪ್ರತಿ ತಿಂಗಳು ಆ ಹನುಮಂತನ ಅಂಜನಾದ್ರಿಯ ಬೆಟ್ಟಕ್ಕೆ ಜನ ಬರ್ತಾರೆ. ಅನೇಕರು ನಾವು ಇಲ್ಲಿ ಸಮೀಪದಲ್ಲಿದ್ದೀವಿ, ಬಸವ ಕಲ್ಯಾಣ, ಅಲ್ಲಿರುವ ಸ್ಥಿತಿಯನ್ನು ನೋಡಿದ್ದೇವೆ, ಆದರೆ ಒಂದು ದಿಟ್ಟವಾದ ಹೆಜ್ಜೆ ನೆಟ್ಟಿದ್ದೇವೆ. ಬಸವ ಕಲ್ಯಾಣದ ಅತ್ಯಂತ ಇಡೀ ಕನ್ನಡ ನಾಡಿನ ಪವಿತ್ರ ತೀರ್ಥಕ್ಷೇತ್ರ ಅಂದರೆ ಪವಿತ್ರವಾದ ಪರುಸುಕಟ್ಟೆ ಆಗ್ತದೆ. ಪ್ರತಿ ತಿಂಗಳು ನಾನು ನೋಡ್ತಿದ್ದೆ ಅಲ್ಲಿ ಟೂರಿಸ್ಟು 80-90 ಇಷ್ಟೇ ಸಂಖ್ಯೆ ಬರುವವರದು. ಈಗ ಯಾತ್ರಿಗಳ ಸಂಖ್ಯೆ 1200ರಿಂದ 1500ಕ್ಕೆ ಮುಟ್ಟಿದೆ. ಸುಲಭ ಶೌಚಾಲಯ, ಇವತ್ತೇನು ಮನೆ ಮನೆಗೆ ಶೌಚಾಲಯಗಳು ನಿರ್ಮಾಣ ಆಗಿವೆ. ಈ ಶೌಚಾಲಯಗಳ ಒಂದು ಕ್ರಾಂತಿ ನಡೆದಿದ್ದು ನಮ್ಮಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಟುಕೊಂಡು. ಇನ್ಫೋಸಿಸ್ನ ಸುಧಾಮೂರ್ತಿಯವರು ನಮಗೆ 10 ಕೋಟಿ ರೂಪಾಯಿ ಕೊಟ್ಟು 2 ಕೋಟಿ ರೂಪಾಯಿ ನೀವು ಮೇಲಿನ ಖರ್ಚಿಗೆ 8 ಕೋಟಿ ರೂಪಾಯಿಯಲ್ಲಿ 10,000 ಶೌಚಾಲಯ ಕಟ್ಟಿ ಅಂತ ಹೇಳಿದ್ರು. 6 ತಿಂಗಳು ಎಷ್ಟು ಕಷ್ಟ ಆಯ್ತು ಅಂದ್ರೆ ಒಬ್ಬರು ಶೌಚಾಲಯ ಕಟ್ಟಲಿಕ್ಕೆ ತಯಾರಿಲ್ಲ. ಇನ್ನೇನೋ ದುಡ್ಡು ವಾಪಸ್ ಕಳಿಸ್ತೀವಿ ಅಂತ ಮನಸ್ಸಿಗೆ ಅನಿಸ್ತು. ಎಲ್ಲಾ ಕಡೆ ಪ್ರಚಾರ ಕೊಟ್ಟರು. 6 ತಿಂಗಳಲ್ಲಿ ಆಗದ ಕೆಲಸ 1 ತಿಂಗಳಲ್ಲಿ ನಾವು ಕಟ್ತೀವಿ ಅಂತ ಜನ 22,000 ಅರ್ಜಿ ಹಾಕಿದ್ರು. ಜೈರಾಮ್ ರಮೇಶ್ ಅವರು ಅವತ್ತಿನ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ಯಾದಗಿರಿಗೆ ಬಂದರು, ಹಳ್ಳಿಗಳಿಗೆ ಹೋದರು,
ನೋಡಿ ಬಂದು ಇಲ್ಲಿ ಹಳೆ ಜಡ್ಪಿ ಆಫೀಸ್ನಲ್ಲಿ ಒಂದು ಮಾತು ಕೊಟ್ಟು ಹೋದರು ನನಗೆ. ಅದಕ್ಕಿಂತ ಮುಂಚೆ ಶೌಚಾಲಯಗಳಿಗೆ 3,600 ರೂಪಾಯಿ ಭಾರತ ಸರ್ಕಾರ ಕೊಡ್ತಿತ್ತು. ಒಂದೇ ವಾರದಲ್ಲಿ ದಿಲ್ಲಿಗೆ ಹೋದ ಮೇಲೆ ಭಾರತ ಸರ್ಕಾರ ಆರ್ಡರ್ ತೆಗಿತು, ಇನ್ನು ಮುಂದೆ ಭಾರತ ದೇಶದಲ್ಲಿ ಯಾರೇ ಶೌಚಾಲಯ ಕಟ್ಟಲಿ ಭಾರತ ಸರ್ಕಾರ 10,000 ರೂಪಾಯಿ ಪ್ರತಿ ಶೌಚಾಲಯಕ್ಕೆ ಕೊಡುತ್ತದೆ. ಅದರದೇ ಸದುಪಯೋಗವನ್ನು ಮಾಡಿಕೊಂಡು ಆದರಣೀಯ ನರೇಂದ್ರ ಮೋದಿಯವರು ಇದನ್ನು 10 ಕೋಟಿ ಶೌಚಾಲಯಗಳಿಗೆ ಏರಿಸಿದರು. ಅದರಲ್ಲಿ 2,000 ರೂಪಾಯಿ ರಾಜ್ಯ ಸರ್ಕಾರವು ಸೇರಿಸಿತು. ಈ ಕಾರ್ಯಕ್ರಮಕ್ಕೆ 50ಕ್ಕಿಂತ ಹೆಚ್ಚಿಗೆ ಪದ್ಮಶ್ರೀ ಅವಾರ್ಡಿಗಳು ಬರ್ತಾರೆ. ಮತ್ತು ಈ ಕಾರ್ಯಕ್ರಮದ ಮೊದಲನೇ ದಿವಸ ಕಲಬುರಗಿ ನಗರ ಮತ್ತು ಸೇಡಂ ನಗರದಲ್ಲಿ 2 ಬೃಹತ್ ಮೆರವಣಿಗೆಗಳು ನಡೆಯುತ್ತವೆ. ಅಟ್ಲೀಸ್ಟ್ ಕಲಬುರಗಿಯಲ್ಲಿ ನಡೆಯುವ ಮೆರವಣಿಗೆಯಲ್ಲಿ 80,000 ಜನ ಭಾಗವಹಿಸಬಹುದು ಅಂತ ನಮ್ಮ ಅಂದಾಜಿದೆ. ಅದೇ ರೀತಿ ಸೇಡಂದಲ್ಲಿ ನಡೆಯುವ ಮೆರವಣಿಗೆಯಲ್ಲಿ 30,000 ಜನ ಮಕ್ಕಳು ಮತ್ತು ಕಲಾವಿದರು ಭಾಗವಹಿಸ್ತಾರೆ. ನಮಗೆ ಗೊತ್ತಿಲ್ಲದರೆ ನಮ್ಮ ಸಂಸ್ಕೃತಿ ನಾಶ ಮಾಡ್ತೇವೆ. ನಮ್ಮ ಅಂತರಾತ್ಮ ಹೆಂಗ್ ಸತ್ತು ಹೋಗಿದೆ ಅಂತ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಆಹಾರದಲ್ಲಿ 1/3 ಆಹಾರ ಹಾಲಿನ ಅಂಶ ಇರ್ತಿತ್ತು. ಅದು ಹಾಲಿರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಬೆಣ್ಣೆ ಇರ್ಬೋದು, ಖವ್ವ ಇರ್ಬೋದು, ತುಪ್ಪ ಇರ್ಬೋದು. ಇವತ್ತು ನಮ್ಮ ಸ್ಥಿತಿ ಏನಾಗಿದೆ, ನಮಗೆ ತೆಗೆದುಕೊಳ್ಳಲಿಕ್ಕೆ ಎಷ್ಟು ಹಾಲು ಬೇಕೋ 75% ಹಾಲು ನಕಲಿ ಹಾಲಿದೆ. ನಾವು ತಿನ್ನುವ ಅನ್ನ 85% ಆಫ್ ಎಣ್ಣೆ ಬಳಕೆ ಮಾಡುವ ನಮ್ಮ ದೇಶದ ಸಾಮಾನ್ಯ ಜನರ ಎಣ್ಣೆ ಇಟ್ ಈಸ್ ನಾಟ್ ಪ್ಯೂರ್ ಆಯಿಲ್. ದವಸ ಧಾನ್ಯ ಕಳೆದ 50 ವರ್ಷಗಳಲ್ಲಿ ಭೂಮಿಯಲ್ಲಿ ಎಷ್ಟು ವಿಷ ಹಾಕಿದ್ದೇವೆ, ಲಕ್ಷ ಟನ್ಗಳಷ್ಟು. ಈಗ ಭೂಮಿಯಾಗಿಂದ ಬರಬೇಕಾದ್ರೆ ವಿಷನೇ ಮ್ಯಾಗ ಬರ್ತದ, ಅನ್ನದಾಗನೂ ಬರ್ತದ, ನೀರಾಗನೂ ಬರ್ತದ. ನಾವು ಬಸವಣ್ಣನ ಭೂಮಿಯವರು ವರ್ಕ್ ಕಲ್ಚರ್ ಬಗ್ಗೆ ಮಾತನಾಡ್ತೇವೆ, ಆದರೆ ಎಲ್ಲರೂ ದುಡಿಯದೇ ದೊಡ್ಡವರಾಗಬೇಕನ್ನೋದೇ ಒಂದು ಆಸೆ ಉಳ್ಕೊಂಡಿದೆ. ಆತ್ಮವಂಚನೆ ಆದರೆ ಭಾರತ ತನ್ನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 9 ದಿನಗಳ ಕಾಲದ ಈ ಮಂತ್ರ ಏನಿದೆ, ತಾಯಿ ಮತ್ತು ಸಣ್ಣ ಸಣ್ಣ ಮಕ್ಕಳ ಕಾರ್ಯಕ್ರಮ. ಅವತ್ತಿನ ದಿನಕ್ಕಾಗಿ ನಿಮ್ಮ ಮನೆಯ ತಾಯಂದಿರನ್ನು, ಬೆಳೆಯುವ ಹೆಣ್ಣು ಮಕ್ಕಳನ್ನು ಆ ಕಾರ್ಯಕ್ರಮಕ್ಕೆ ಕಳಿಸಿಕೊಡಿ. 5 ರಿಂದ 10 ಜನರಿಗಾಗುವ ಊಟವನ್ನು ಕೊಟ್ಟು ಕಳಿಸಿ. ಅವತ್ತು ಕೈತುತ್ತಿನ ಊಟದ ಕಾರ್ಯಕ್ರಮ. 15 ವರ್ಷದ ಹಿಂದೆ ಕಲಬುರಗಿಯ ತಾಯಂದಿರು 86,000 ಮಕ್ಕಳಿಗೆ ತಮ್ಮ ಕೈತುತ್ತಿನ ಊಟವನ್ನು ಉಣಿಸಿದ್ದಾರೆ. ಈ ಸಲ ನಡೆಯುವ ಕಾರ್ಯಕ್ರಮದಲ್ಲಿ 2 ಲಕ್ಷ ಮಕ್ಕಳಿಗೆ ಕೈತುತ್ತಿನ ಊಟದ ಕಾರ್ಯಕ್ರಮ ನಡೆಯಿತು. ವಿಜ್ಞಾನದ ಪ್ರದರ್ಶನಿಗೆ ಇಂಬು ಕೊಡ್ತಕ್ಕಂಥವರು ಈ ನಾಡಿನ ಪ್ರಸಿದ್ಧ ಅಗಸ್ತ್ಯ ಫೌಂಡೇಶನ್ ರಾಮ್ಜಿ ಅಂತೇನಿದ್ದಾರೆ, ಅವರು ಒಟ್ಟು 100 ಸೈನ್ಸ್ ಸೆಂಟರ್ಸ್ ಇವೆ ಇನ್ 18 ಸ್ಟೇಟ್ಸ್. ಅವರು ತಮ್ಮ ಸೆಂಟರ್ಗಳಿಂದ ವಿದ್ಯಾರ್ಥಿ ಶಿಕ್ಷಕರನ್ನು ಕರ್ಕೊಂಡ್ಬಂದು ಇದರ ವ್ಯವಸ್ಥೆ ಮಾಡ್ತಾರೆ. ಮತ್ತು ಕನಿಷ್ಠ 350 ಜನರಿಗೆ, ಬೇರೆ ಬೇರೆ ಸಾಧಕರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನದ ಕಾರ್ಯಕ್ರಮ ನಡೆಯುತ್ತದೆ. ಒಂದು ದಿವಸ ನೇರವಾಗಿ 50 ಜನ ಪದ್ಮಶ್ರೀ ಅವಾರ್ಡ್ಗಳನ್ನು ಒಂದೇ ಸ್ಟೇಜಿನ ಮೇಲೆ ತಮಗೆ ನೋಡ್ಲಿಕ್ಕೆ ಅವಕಾಶವಿರ್ತದೆ. ಇನ್ನು ಕೆಳಗ್ರೆ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ 2025 ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಯಾವುದೇ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನ ನಮಗೆ ತಿಳಿಸಬಹುದು. ಮೊಬೈಲ್ ಸಂಖ್ಯೆ 7483731322 ಸಂಪರ್ಕಿಸಬಹುದು. ಇನ್ನೊಮ್ಮೆ 7483731322. ಹಾಗೆ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು vikas@gmail.com ಮೂಲಕವೂ ತಿಳಿಸಬಹುದು. ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಮುಂದಿನ ರವಿವಾರ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ, ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ. ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.